ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಏನ್ ಹಾಗೆ ನಿಂತ್ಬಿಟ್ಟೆ? ಇಷ್ಟ ಆಯ್ತಾ? ಸಾಲ ಮಾಡ್ಬೇಕಾದ್ರೆ ತಿಂಗಳ ಕೊಡ್ತೀನಿ ಅಂತ ಹೇಳಿ ಈಗ ತಲೆ ಮಸ್ಕೊಂಡು ಓಡಾಡ್ತಿದ್ಯಾ? ಇವಳು ಮದುವೆಗೆ ಅನಿಸ್ತೈತೆ ಸೇಟು ತವ ಭುಜಂಗ ಸಾಲ ತಗೊಂಡಿರೋದು. ಇಲ್ಲ, ಇಷ್ಟ ಆಗಿಲ್ವಾ? ಏ ಕಳ್ಳಿ, ತಮಾಷೆ ಮಾಡ್ತಿದ್ಯಾ ತಾನೆ? ತಮಾಷೆಗೂ ಇಷ್ಟ ಆಗಿಲ್ಲ ಅಂತೆಲ್ಲ ಹೇಳ್ಬೇಡ. ಎಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ಇದೆಲ್ಲ. ನಿಜಾನೇ ಹೇಳ್ತೀವ್ನಿ, ನನ್ಗಿಷ್ಟ ಆಗಿಲ್ಲ. ಅದು ನನ್ನ ಫ್ರೆಂಡ್ ಹೇಳ್ತಿದ್ದ, ಹಸ್ಲೂರ್ ಚೂರು ಚೆನ್ನಾಗಿಲ್ಲ ಅಂತ. ಈ ಊರಲ್ಲಿ ಹಸ್ರೇ ಇಲ್ವಂತೆ. ಒಂದ್ ಒಳ್ಳೆ ನದಿನೋ ಕಾಲ್ವೆನೋ ಏನೂ ಇಲ್ವಂತೆ. ಗದ್ದೆಗಳಂತೂ ಒಣಗೋಗಿದ್ ಮರುಭೂಮಿ ತರ ಇದ್ಯಂತೆ. ಒಟ್ನಲ್ಲಿ ಹಸ್ಲೂರ್ ಚೂರು ಚೆನ್ನಾಗಿಲ್ಲ ಅಂತ ಬಾಯಿಗೆ ಬಂದಂಗೆ ಬೈತಿದ್ದ. ಓ, ಈಗ ಗೊತ್ತಾಯ್ತು. ನಾನು ನಿಮ್ಮೂರ್ ಚೆನ್ನಾಗಿಲ್ಲ ಅಂದಿದ್ಕೆ ಈ ತರ ರಿವೆಂಜ್ ತಗೊಳ್ತಾ ಇದೀಯಾ? ಇರ್ಲಿ, ನಾವ್ ಹಂಗೆಲ್ಲ ಸೋಲಲ್ಲ. ಬಾ ನನ್ ಜೊತೆ ಬಾ. ಅಯ್ಯೋ ಅಪ್ಪಯ್ಯ, ಬಾವಾ ಅಕ್ಕನ್ ಕರ್ಕೊಂಡ್ ಬಂದಿದ್ ನೀವಾ? ಪೂರ್ವಿ, ಪೂರ್ವಿ ಎಲ್ಲ ನೋಡ್ದ ನಮ್ಮ ಅಪ್ಪನ ಮನೆಯ? ಆ ಕಡೆ ಹೋದಂಗಾಯ್ತು ಅಪ್ಪಯ್ಯ. ನೀನ್ ನೋಡ್ತಾ? ಅಲ್ಲೆಲ್ಲೂ ಕಾಣ್ಲಿಲ್ವಾ? ಬಾ ನೋಡು. ನಡಿ ನಡಿ. ನೋಡಿ, ನನ್ ದೇವಸ್ಥಾನಕ್ ಹೋಗ್ಬೇಕು. ನೀವೇ ನೋಡಿದ್ರಲ್ಲ, ಅಪ್ಪಯ್ಯ ನನ್ನ ಹುಡುಕ್ತವ್ರೆ. ನನ್ ಕೈ ಬಿಡಿ. ಅದ್ ಹೇಗ್ ಬಿಡಕ್ಕಾಗತ್ತೆ? ಹೇಗಿದ್ರು ನಿಮ್ಮಪ್ಪ ಹುಡುಕ್ತಿದ್ದಾರೆ ತಾನೆ. ಆಮೇಲೆ ನಾವು ಕಳ್ದೋಗ್ಲೇಬೇಕು. ಬಾ. ಅಬ್ಬ, ಕೈ ಮೇಲೆ ಯಾಕೆ ಕರ್ಪೂರ ಹಚ್ಚಿದ್ದಾರೆ? ಈ ತರ ಎಲ್ಲ ಮಾಡ್ತಾರೆ ಅಂತ ಕೇಳಿದ್ದೆ, ಫಸ್ಟ್ ಟೈಮ್ ನೋಡ್ತಿರೋದು. ಏನೋ ಹರಕೆ ಇರ್ಬೇಕು, ತೀರ್ಸ್ತಿದ್ದಾರೆ. ಈ ಮರ್ದಾಗೆ ದೇವ್ರೈತೆ. ಕೈ ಮೇಲ್ ಕರ್ಪೂರ ಬೆಳಗಿ ಏನೇ ಬೇಡ್ಕೊಂಡ್ರು ಅದ್ ಈಡೇರ್ತೈತೆ. ಈ ಮನುಷ್ಯ ಹಿಂಗೆ ಏನಾದ್ರೂ ಬೇಕು ಅನ್ಕೊಂಡ್ರೆ ಅದವ್ರಿಗೆ ಅನಿವಾರ್ಯ ಇದ್ರೆ ಅದ್ ಈಡೇರ್ಬೇಕಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಯಾಕೆ ವಿಚಿತ್ರ ಅನ್ಸ್ತೈತಾ? ನಿಮ್ಗಿದೆಲ್ಲ ಅರ್ಥ ಆಗಲ್ಲ ಬಿಡಿ. ಯಾಕಂದ್ರೆ ನೀವು ಶ್ರೀಮಂತರು. ದುಡ್ಡು ಬೀಚಿದ್ರೆ ಏನ್ ಬೇಕಾದ್ರೂ ಸಿಗ್ತೈತೆ. ಆದ್ರೆ ನಮ್ಗಂಗಲ್ಲ. ಒಂದನ್ ಪಡ್ಕೋಬೇಕಂದ್ರೆ ಇನ್ನೊಂದ್ ಕಳ್ಕೋಬೇಕು. ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಪಾಪ ಅವ್ರ ಕೈ ಸುಡುತ್ತಲ್ಲ ಅಂತ ಯೋಚಿಸ್ದೆ ಅಷ್ಟೇ. ಮನ್ಸ್ ತುಂಬಾ ಇರೋ ನೋವಿನ ಬೆಂಕಿ ಮುಂದೆ ಕರ್ಪೂರ ಸುಡೋ ನೋವೇನ್ ದೊಡ್ಡದಲ್ಲ. ಹೇ, ಯಾಕೆ ಸೀರಿಯಸ್ ಆಗಿ ಮಾತಾಡ್ತಿದ್ಯಾ ಇವತ್ತು? ಓ, ರಾತ್ರಿ ನಿದ್ದೆ ಸರಿಗಾಗಿಲ್ವಾ? ಅದಕ್ಕೆ ಮೂಡ್ ಅಪ್ಸೆಟ್ ಆಗಿದೆ. ಇವತ್ತು ನಿನ್ ಮೂಡ್ ರಿಫ್ರೆಶ್ ಮಾಡಕ್ ನನ್ನ ಹತ್ರ ಒಂದು ಸರ್ಪ್ರೈಸ್ ಇದೆ. ಬಾ.
ಪದ್ಮಿನಿ, ನಮ್ಮ ಪ್ರಪಂಚ ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಆ್ಯಕ್ಚುಲಿ ಇದೆಲ್ಲ ತುಂಬ ಪ್ಲ್ಯಾನ್ ಮಾಡಿದ್ದೇನಲ್ಲ. ನೀನು ನಂಗೆ ನಿಮ್ಮೂರು ತೋರಿಸಿದ್ಯಲ್ವಾ, ಅದಕ್ಕೆ ಬದಲಾಗಿ ನಾನೇನಾದ್ರು ನಿಮಗೆ ಸರ್ಪ್ರೈಸ್ ಕೊಡಬೇಕು ಅನ್ನಿಸ್ತಿತ್ತು. ನೆನೆ ನೀನು ಬೆಟ್ಟಕ್ಕೆ ಬರಬೇಕು ಅಂದ್ಯಲ್ಲ, ಆಗಿ ಪ್ಲ್ಯಾನ್ ಹೊಳೀತು. ಚೆನ್ನಾಗಿದೆಯಾ? ನಾವು ಯಾವತ್ತೂ ಹೀಗೆ ಇರಬೇಕು ಪದ್ಮಿನಿ. ಮದುವೆ ಆದಮೇಲೆ ಟಿಪಿಕಲ್ ಗಂಡ ಹೆಂಡತಿ ಥರ ಎಲ್ಲ ಆಗಬಾರ್ದು. ಕ್ಯೂಟ್ ಲವರ್ಸ್ ಥರ ಕಿತ್ತಾಡ್ತಾ ಮುದ್ದಾಡ್ತಾ, ಬೆಸ್ಟ್ ಫ್ರೆಂಡ್ಸ್ ಥರ ಒಬ್ರಿಗೊಬ್ರು ಆಸರೆ ಆಗ್ತಾ, ಪ್ರಪಂಚ ಸುತ್ತಾ, ಚಿಕ್ಕ ಚಿಕ್ಕ ವಿಷಯಗಳನ್ನ ಸೆಲೆಬ್ರೇಟ್ ಮಾಡ್ತಾ ಜೀವನ ಸಾಗಿಸ್ಬೇಕು. ಒಟ್ನಲ್ಲಿ ನೀನು ಖುಷಿಯಾಗಿರ್ಬೇಕು. ನಿನ್ನ ನಗುವಿನ ಪ್ರತಿಧ್ವನಿ ನನ್ನ ಕಿವಿಲ್ ಗುಯ್ಗುಡ್ತಿರ್ಬೇಕು. ಇವತ್ತು ನಾವು ನಮ್ಮ ಪ್ರೀತಿನ ಸೆಲೆಬ್ರೇಟ್ ಮಾಡೋಣ. ಕೇಕ್ ಕಟ್ ಮಾಡು. ಹೇಯ್, ನಾಟಕ ಮಾಡಬೇಡ. ಎಷ್ಟೊತ್ತು ಅಂತ ಖುಷಿನ ಮುಚ್ಚಿಡ್ತೀಯ? ಅಲ್ಲೇನೋ ಸರ್ಪ್ರೈಸ್ ಇಷ್ಟ ಆಗಿಲ್ಲ ಅಂತ ಡವ್ ಮಾಡಿದೆ. ಇಲ್ಲೂ ಹಂಗೆ ಮಾಡಿದ್ರೆ ಈ ಕೇಕ್ ತಗೊಟ್ಟು ಪಚಕ್ಕನ್ ಮಕ್ಕ ಕೊತ್ಬಿಡ್ತೀನಿ ಅಷ್ಟೇ. ಏನಾಯ್ತು? ಏನಾದ್ರೂ ಮಾತಾಡು. ತುಂಬಾ ಮಾತಾಡೋದೈತೆ, ಆದ್ರೆ ಹೇಗ್ ಶುರು ಮಾಡ್ಬೇಕನ್ನೋದೇ ಗೊತ್ತಿಲ್ಲ. ನೀನೇನ್ ಮಾತಾಡಿದ್ರು ಸರಿ, ಪಟ್ಪಟ ಅಂತ ಮನ್ಸ್ ಬಿಚ್ಚಿ ಮಾತಾಡ್ತಾನೇ ಇರು. ನಾನು ಹಾಗೆ ಕೇಳಿಸ್ಕೊಳ್ತಾನೇ ಇರ್ತೀನಿ. ಆದ್ರೆ ಒಂದ್ ಮಾತು ಹೇಳು, ಇಷ್ಟ ಆಯ್ತು ತಾನೇ ಇದೆಲ್ಲ? ಇಲ್ಲ. ನಿಂಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೆಲ್ಲ ರೆಡಿ ಮಾಡಿಸಿದ್ದೀನಿ. ತಮಾಷೆಗೂ ಚೆನ್ನಾಗಿಲ್ಲ ಅನ್ನಕ್ಕೆ ಹೇಗಾದ್ರೂ ಮನ್ಸು ಬರುತ್ತೆ ಪದ್ಮಿನಿ ನಿಂಗೆ? ಏನೋ ಮಹಾ ಮಾಡಿರೋ ತರ ಯಾಕೆ ಕೊಚ್ಕೋಬೇಕು? ಶ್ರೀಮಂತರು ನೀವು, ದುಡ್ಡು ಕೊಟ್ರೆ ಯಾರಾದ್ರೂ ಆ ತರ ರೆಡಿ ಮಾಡ್ಕೊಡ್ತಾರೆ. ದೊಡ್ಡದಾಗಿ ನಾನೇ ಮಾಡಿದ್ದೀನಿ ಅನ್ನೋ ತರ ಹೇಳ್ಕೊಳ್ಳೋದು ಯಾಕೆ? ನನ್ನ ಕ್ಷಮಿಸ್ಬಿಡಿ ನಂದನ್ನೋರೆ. ಪದ್ಮಿನಿ, ಯಾಕೆ ಇವತ್ತು ಈ ತರ ಮಾತಾಡ್ತಾ ಇದೀಯಾ? ನನ್ನಿಂದ ಏನಾದ್ರು ಬೇಜಾರಾಗಿದ್ಯಾ ನಿಂಗೆ? ನೀನ್ ಬರ್ಬೇಡ ಅಂದ್ರೂ ಬಂದಿದ್ದೀನಿ ಅಂತನಾ? ಯಾವತ್ತು ನಾನು ನೋಡಕ್ ಬರ್ಬೇಡಿ. ನನ್ನ ನಿಮ್ಮ ಭೇಟಿ ಇವತ್ತೇ ಕೊನೆದು. ಪದ್ಮಿನಿ, ವಾಟ್ಸ್ ರಾಂಗ್? ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ಏನೇನೋ ಮಾತಾಡ್ತಿಲ್ಲ. ಏನನ್ ಮಾತಾಡ್ಬೇಕೋ ಅದನ್ನೇ ಮಾತಾಡ್ತಿದ್ದೀನಿ. ನನ್ನ ನಿಮ್ಮ ಸಂಬಂಧ ಇವತ್ತಿಗೆ ಮುಗ್ದೋಯ್ತು. ನನ್ನನ್ ಏನು ಕೇಳ್ಬೇಡಿ.
ನನ್ ಕಣ್ಗೂ ಕಾಣಿಸ್ಕೋಬೇಡಿ. ಏನು ಹುಡುಗಾಟ ಆಡ್ತಾ ಇದೀಯಾ? ತಮಾಷೆಗೆ ಒಂದು ಲಿಮಿಟ್ ಇರುತ್ತೆ. ಪ್ಲೀಸ್ ಪ್ಲೀಸ್ ಈ ಜೋಕ್ ನಿಲ್ಸು. ನಿಲ್ಸ್ಬೇಕಾಗಿರೋದು ಈ ಮದ್ವೆನ. ನಿಲ್ಸ್ಬೇಕಾಗಿರೋದು ಈ ಮದ್ವೆನ. ನಾನು ನೀವು ಈ ಜನ್ಮದಲ್ಲಿ ಒಂದಾಗಕ್ ಸಾಧ್ಯ ಇಲ್ಲ. ಈ ಮದ್ವೆ ನಡೆಯಕ್ಕಿಲ್ಲ. ನಿಲ್ಸ್ಬಿಡಿ ಇದನ್ನೆಲ್ಲ. ಎಲ್ಲೋದಪ್ಪ ಹುಡುಗಿ? ರೀ ಅವಳಿಗೊಂದು ಫೋನ್ ಮಾಡಿ ನೋಡ್ರಿ. ಅಯ್ಯೋ ಅತ್ಯವ ಅವಳ ಫೋನ್ ನನ್ ತವನೇ ಐತೆ. ಸರಿ ಆಯ್ತು ಬಿಡು. ಏನ್ ಹುಡುಗಿ ಅವಳು? ಯಾರನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಹಂಗೆ ಹೋಗ್ಬಿಡ್ದ? ಹೇ ಪವನೆ, ನೀನ್ ನೋಡ್ದೆ ಅಂತ ಹೇಳ್ದಲ್ಲ, ಆ ಹುಡುಗ ಹೆಂಗಿದ್ದ? ಅಯ್ಯೋ ಅಪ್ಪಯ್ಯ, ಅಕ್ಕನ್ನ ಯಾರು ಕರ್ಕೊಂಡೋಗಿಲ್ಲ. ಈ ಪಾವನಿ ಏನನ್ನ ನೋಡಿ ಏನೋ ಹೇಳವಳೆ. ಹೌದು ಅಪ್ಪಯ್ಯ, ಅಕ್ಕ ಒಬ್ಳೆ ಹೋದ್ಲು. ಮತ್ತೆ ಅವಾಗ್ಲೂ ಯಾರೋ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ರು ಅಂತ ಕೇಳ್ದೆ. ನಿನ್ ತಲೆ ಇಟ್ಟಾಗ್ಬಿಡ್ತು. ಆದ್ರೂ ಇವಳು ಅದ್ ಎಕ್ಕಡಿಗೆ ಹೋದ್ಲು ಅನ್ನೋದ್ ಬ್ಯಾಡ್ವಾ? ಅವ ಅಕ್ಕನು ನಿನ್ನಂಗೆಯ, ಯಾವ ದೇವಸ್ಥಾನಕ್ ಬಂದ್ರು ಯಾವ ಮರನು ಬಿಡಕ್ಕಿಲ್ಲ, ಸುತ್ತಾನೆ ಇರ್ತಾಳೆ, ಬತ್ತಾಳೆ ಬಿಡು. ಹೆಂಗ್ ಬಿಡೋದು? ಹೆಂಗ್ ಬಿಟ್ಬಿಡೋದು? ತಮಾಷೆ ಮಾಡ್ಕೊಂಡಿದ್ದೀರ ನೀವು? ಅಷ್ಟು ಊರಿಂದ ಬಂದಿದ್ದೀವಿ ದೇವಸ್ಥಾನಕ್ಕೆ, ಜನ ಇಲ್ಲ ಇಲ್ಲಿ. ಏನ ಹೆಚ್ಚು ಕಮ್ಮಿ ಆದ್ರೆ ಏನಪ್ಪ ಮಾಡೋದು? ಎಲ್ಲಿಂತ ಹುಡ್ಕೋದು ಅವಳನ್ನ? ಹೇ ಪೂರ್ವಿ, ಅವಾಗಲೇ ನೋಡ್ದೆ ಅಂತ ಹೇಳಿದಲ್ಲ, ಯಾವ ಕಡೆ ನೋಡಿದ್ದು? ಊನಪ್ಪಯ್ಯ, ಆ ಕಡಿಕೆ. ಈ ಕಡೆಕ? ಅಯ್ಯೋ ದೇವ್ರೆ, ಹೆಂಗನ ಮಾಡಿ ನಮ್ಗೆ ಈ ಸಿಗಂಗ್ ಮಾಡಪ್ಪ. ಅಯ್ಯೋ ಅಕ್ಕ ಬಾವ ಬಂದವ್ರಾ? ಅಕ್ಕ ಅವ್ರ ಜೊತೆನೆ ಅವ್ರಾ? ಹೌದು ಅಂತ ನಾನು ನಿನ್ಗಾಗ್ಲೇನೆ ಹೇಳಿಲ್ವಾ? ವಿಷಯ ಮಾತ್ರ ಅಪ್ಪ ಹಿಂಗ್ ಗೊತ್ತಾಗ ಹಂಗ್ ಮಾಡ್ಬೇಡ ತಾಯಿ. ಎಲ್ಲರೂ ಏನೋ ಹೊಸಿ ನಾವು ನೋಡೋಣ ಬಾ. ಸರಿ ನಡಿ.